ಕೆಐಡಿಬಿ ರೈತರ ಜಮೀನು ಭೂಸ್ವಾಧೀನ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಹಮ್ಮಿಕೊಳ್ಳಲಾಯಿತು. ಇದರಲ್ಲಿ ರೈತ ಮುಖಂಡ ಕೋಡಿ ಚಂದ್ರಶೇಖರ್ ಕೂಡ ಭಾಗಿರು. ಸಭೆ ಏನೆಲ್ಲ ಚರ್ಚೆ ಅದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸರಿ, ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತ ಸರ್ ಪ್ರಮುಖವಾಗಿ? ಸರ್, ಈಗ ಚನ್ನರಾಯಪಟ್ಟಣದ ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಐಡಿಬಿ ಏನು ಸ್ವಾಧೀನ ಪಡಿಸ್ಕೊಂತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಯವರು ಗಮನ ತಂದಿದ್ದೀವಿ. ಕೆಐಡಿಬಿ ಇದೆಯಲ್ಲ, ಕೆಐಡಿಬಿಗೆ ಒಂದು ಸರ್ಕಾರದ ಒಂದು ಏಜೆನ್ಸಿ ಇದ್ದಂಗೆ ಅದು. ಅಂದರೆ ಬ್ರೋಕರ್ ಕೆಲಸ ಮಾಡೋದು, ರೈತರ ಭೂಮಿಯನ್ನು ಕಿತ್ಕೊಂಡು ಬೇರೆ ಬೇರೆ ಉದ್ದಿಮೆದಾರರಿಗೆ ಕೊಡಲಿಕ್ಕೆ ಇರ್ತಕ್ಕಂಥ ಸಂಸ್ಥೆ ಅದಷ್ಟೇ. ಈಗ ನಾವೇನು ಹೇಳ್ತೀವಿ, 13 ಆ್ಯಕ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಿದ್ದು ರೈತರಿಗೆ, ಅದರಿಂದ ಉಪಯೋಗ ಆಗುತ್ತೆ. ಅದರಲ್ಲಿ ಇವರು ಕಾಂಗ್ರೆಸ್ ಪಕ್ಷದವರು ರಾಷ್ಟ್ರ ಮಟ್ಟದಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಜಾರಿಗೆ ತಂದಂಥ ಬಿಲ್ಲನ್ನು ರಾಜ್ಯದಲ್ಲಿ ಕಿತ್ತಾಕ್ಬೋದಾ? ಇದನ್ನು ತಿದ್ದುಪಡಿಯನ್ನು ಮಾಡಿ ಈ ಕೆಐಡಿಬಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ. ಇದನ್ನು ಕೈ ಬಿಡಬೇಕು. ಎರಡನೇದಾಗಿ ಕೃಷಿ ಯೋಗ್ಯ ಭೂಮಿಗೆ ಕೈಯೇ ಇಕ್ಕಬಾರ್ದು. ನಾಳೆ ಏನು ತಿಂತೀರಿ? ಅನ್ನ ಬೆಳಿಬೇಕಲ್ಲ. ಇನ್ನು 500 ವರ್ಷದ ಜನ್ರೇಷನ್ಗೆ ಎಲ್ಲಿ ಅನ್ನ ಬೆಳಿತೀರಿ? ಅದಕ್ಕೆ ಅದನ್ನು ರಿಸರ್ವ್ ಮಾಡಬೇಕು. 61 ಕಾಯ್ದೆ ಅದನ್ನೇ ಹೇಳೋದು, ಭೂಮಿ ಕೃಷಿ ಭೂಮಿ ರೈತರಲ್ಲದವರು ಪ್ರವೇಶ ಮಾಡಂಗಿಲ್ಲ ಅಂತಲೇ ಇದ್ದಿದ್ದು. ಈಗ 20ರಲ್ಲಿ ಯಡಿಯೂರಪ್ಪ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಅದಕ್ಕೆ ಹೇಳೋದು, ಕೃಷಿ ಭೂಮಿ ಹಾಗೇ ಇರಬೇಕು, ಅದು ಕೈಯಿಕ್ಕಬಾರ್ದು. ಏನು ಪ್ರತಿ ಸರ್ಕಾರ ಬದಲಾಯಿಸಿದ್ರೆ 10,000 ಎಕರೆ ಭೂಮಿಯನ್ನು ನುಂಗಿ ನೀರು ಕುಡಿದು ಬಿಡ್ತಾರೆ ಒಂದೊಂದು ಸರ್ಕಾರ. ಅದಕ್ಕೆ ಆ ಸಂಬಂಧಪಟ್ಟದ್ದನ್ನು ಕೈ ಬಿಡಬೇಕು. ಇನ್ನು ಯೋಗ್ಯವಾದ ಭೂಮಿಗೆ ಕೈಯಿಕ್ಕಬಾರ್ದು. ಭೂಮಿಯನ್ನು ವರ್ಗೀಕರಣ ಮಾಡಿ CND ಲ್ಯಾಂಡನ್ನು ಹುಡುಕ್ಬೇಕು. ಸರ್ಕಾರವು DC ಗಳಿಗೆ ಹೇಳಿದ್ರೆ ಹುಡುಕ್ತಾರೆ. ಅದನ್ನು ಮಾತ್ರ ಸೀಮಿತವಾಗಿ ಕೈಗಾರಿಕೆಗಳು ಬಳಕೆ ಮಾಡಬೇಕು. ಕೃಷಿ ಭೂಮಿಯನ್ನು ಬಳಕೆ ಮಾಡಬಾರ್ದು ಅಂತ ಹೇಳಿದೆ. ಇವತ್ತಿನ ಸಭೆಯಲ್ಲಿ ಸಿಎಂನ ಸ್ಪಂದನೆ ಯಾವ ರೀತಿ ಇತ್ತು ಅಂತ ಸರ್? ಈಗ ನೋಡೋಣ, ಅದ್ರ ಬಗ್ಗೆ ನಾವು ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಪಾಸಿಟಿವ್ ಆಗಿ ನೋಡೋಣ. ಈಗ ಪೂರ್ಣ ಪ್ರಮಾಣದಲ್ಲಿ ಸಮಾಧಾನ ಕೂಡ ಆಗಿದ್ರೆ ಸಭೆ ಔಟ್ಪುಟ್ ಏನು ಅಂತ ನೋಡೋದಾದ್ರೆ, ಸಭೆ ಅಂದರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದಲ್ಲಿ ಅರ್ಧಂಬರ್ಧ ಮಾತಾಗುತ್ತೆ. ಆ ಕಾರಣಕ್ಕೆ ಇದು ಅವ್ರ ತೀರ್ಮಾನ ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಮುಂದಿನ ಹೋರಾಟನೂ ಕೂಡ ನಿರ್ಧಾರ ಆಗ್ತದೆ. ಒಂದು ವೇಳೆ ತಮ್ಮ ಪರವಾಗಿ ಇಲ್ದಿದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರಬಹುದು ಅಂತ? ತೀವ್ರವಾಗಿ ಇರುತ್ತೆ ಹೋರಾಟ. ನಾಳೆ ದಿನಗಳಲ್ಲಿ ಬಹಳ ತೀವ್ರವಾಗಿ ನಮ್ಮ ಬದುಕಿನ ಹೋರಾಟ ಇದು. ರೈತರು ಭೂಮಿ ಅಂದರೆ ರೈತರು ಬದುಕು ಅದರಲ್ಲಿ ಅಡಕವಾಗಿದೆ. ಅದರ ಮೇಲೆ ಹೋರಾಟ ಪ್ರಾರಂಭ ಆಗುತ್ತೆ. ಇಷ್ಟು ಕೂಡ ರೈತ ಮುಖಂಡ ಕೋಡಿಲೆ ಚಂದ್ರಶೇಖರ್ ಅವರ ಸ್ಪಷ್ಟವಾದ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.